ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೂ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯಕ್ಕೂ ತಮ್ಮೆಲ್ಲರಿಗೂ ಆದರದ ಸ್ವಾಗತಗಳು. ನಾನು ಈ ದಿನ ರೋಗಬಾಧೆ ಅನ್ನೋ ವಿಷಯನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಮನುಷ್ಯನಿಗೆ ಆರೋಗ್ಯವು ಸಾಮಾನ್ಯವಾಗಿ ಇರ್ತದೆ, ಆದರೆ ಆರೋಗ್ಯವು ಕೆಲವು ಬಾರಿ ತಪ್ಪುವುದು ಉಂಟು. ಆರೋಗ್ಯ ತಪ್ಪಿದ ಕೂಡಲೇ ಅವನಿಗೆ ಅನಾರೋಗ್ಯ ಉಂಟಾಗುತ್ತೆ ಅಂತ ಬಂತು. ಈ ಅನಾರೋಗ್ಯವು ಜಾತಕದ ಮುಖಾಂತರ ಹೇಗೆ ಉಂಟಾಗುತ್ತೆ ಅಂತ ನೋಡ್ಬೋದು. ಇದನ್ನು ಹೇಗೆ ಕಂಡುಹಿಡಿಬೋದು? ಯಾವ ಮನೆಯು ಜಾತಕದಲ್ಲಿ ಅನಾರೋಗ್ಯ ಸೂಚಕ, ಭಾವಾತ್ ಭಾವ, ಆ ಭಾವದಿಂದ ಮತ್ತೆ 6ನೇ ಮನೆಯನ್ನು ನೋಡಿದರೆ ಆಗ ಅಲ್ಲಿ ಇರುವ ಗ್ರಹವು ನಮಗೆ ಏನು ಸೂಚನೆ ಮಾಡ್ತದೆ, ಇವೆಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಆರೋಗ್ಯ ಸ್ಥಾನ ಅಂತ ಲಗ್ನಾತ್ ಷಷ್ಠ 6ನೇ ಮನೆಯನ್ನು ಕರೀತಾರೆ. ಈ ಷಷ್ಠಾಧಿಪತಿ ಅಥವಾ ಆರೋಗ್ಯ ಸ್ಥಾನಾಧಿಪತಿ ಅಥವಾ 6ನೇ ಮನೆಯ ಅಧಿಪತಿ ಕುಂಡಲಿಯಲ್ಲಿ ಸಾಕಷ್ಟು ಒಳ್ಳೆಯ ಸ್ಥಾನಗಳು ಅಲ್ಲಿ ಇದ್ದರೆ ಆರೋಗ್ಯದ ಬಾಧೆ ಉಂಟಾಗೋದಿಲ್ಲ. ಈ ಷಷ್ಠಾಧಿಪತಿಯು ಗುರು, ಶುಕ್ರ ಅಥವಾ ಶುಭಗ್ರಹಗಳ ದೃಷ್ಟಿಗೆ ಒಳಗಾಗಿದ್ದರೆ ಅಥವಾ ಶುಭಗ್ರಹದ ಯುತಿಯನ್ನು ಹೊಂದಿದ್ದರೆ ಆಗಲೂ ನಿಮಗೆ ಅನಾರೋಗ್ಯ ಬಾಧೆ ಉಂಟಾಗೋದಿಲ್ಲ. ಆದರೆ ಇವನೇನಾದರೂ ತಾನೇ ದುಸ್ಥಾನಕ್ಕೆ ಹೋದರೆ, ಷಷ್ಠಾಧಿಪತಿಯೇ ಕುಂಡಲಿಯಲ್ಲಿ ಮಾರಕ ಸ್ಥಾನಗಳಲ್ಲಿರೋದು, ಇಲ್ಲ ಇತರೆ ದುಸ್ಥಾನಗಳಾದಂಥ 6, 8, 12ನೇ ಮನೆಗಳಲ್ಲಿ ಸೇರಿಕೊಂಡಿರೋದು, ಹೀಗೆಲ್ಲ ಆದರೆ ಆಗ ಮನುಷ್ಯನಿಗೆ ಅನಾರೋಗ್ಯ ಬರುವ ಸಾಧ್ಯತೆ ಇದೆ. ಅಥವಾ ಸಾಧ್ಯತೆ ಇದೆ ಅಂದರೆ ಪೂರ್ವ ಪುಣ್ಯದ ಪ್ರಕಾರ ಇವನಿಗೆ ಈ ತರಹ ಬರ್ಬೋದು ಅನಾರೋಗ್ಯ. ಅನಾರೋಗ್ಯವು ದೇಹದ ಯಾವುದೋ ಒಂದು ಭಾಗಕ್ಕೆ ಬರುತ್ತೆ ಅಲ್ವಾ? ಆದ್ದರಿಂದ ಈ ಷಷ್ಠಾಧಿಪತಿ ಕಾಲಪುರುಷನ ಯಾವ ರಾಶಿಯಲ್ಲಿದ್ದಾನೆ, ಮೇಷದಲ್ಲಿದ್ದರೆ ತಲೆನೋವು ಬರ್ಬೋದು, ವೃಷಭ ರಾಶಿಯಲ್ಲಿದ್ದರೆ ಮುಖಕ್ಕೆ ಬರ್ಬೋದು, ಮಿಥುನ ರಾಶಿಯಲ್ಲಿದ್ದರೆ ಈ ನಮ್ಮ ಭುಜದಿಂದ ಈ ಕಡೆ ಭುಜಕ್ಕೆ ಏನಾದರೂ ತೊಂದರೆ ಮಧ್ಯಭಾಗದಲ್ಲಿ ಬರ್ಬೋದು, ಕರ್ಕಾಟಕ ರಾಶಿಯಲ್ಲಿದ್ದರೆ ಅದೇನಾದರೂ ಎದೆ ಭಾಗಕ್ಕೆ ಬರ್ಬೋದು, ಸಿಂಹ ರಾಶಿಯಲ್ಲಿದ್ದರೆ ಹೃದಯಕ್ಕೆ ತೊಂದರೆ ಆಗ್ಬೋದು, ಹೀಗೆ ಕನ್ಯಾ ರಾಶಿಯಲ್ಲಿದ್ದರೆ ಹೊಟ್ಟೆಗೆ ಬರುತ್ತೆ, ಧನುಸ್ ರಾಶಿಯಲ್ಲಿದ್ದರೆ ತೊಡೆಗೆ ಬರುತ್ತೆ, ಮೀನ ರಾಶಿಯಲ್ಲಿದ್ದರೆ ಪಾದಗಳಿಗೆ ಬರುತ್ತೆ. ಹೀಗೆ ಕಾಲಪುರುಷನ ಯಾವ ಅಂಗದಲ್ಲಿ ಆ ಷಷ್ಠಾಧಿಪತಿಯು ದುಸ್ಥಾನಗತನಾಗಿ ಅವನು ಕೆಟ್ಟ ಗ್ರಹಗಳಿಂದ ನೋಡಲ್ಪಟ್ಟು ಅವನು ಅಶುಭ ಸ್ಥಿತಿಯಲ್ಲಿದ್ದು ಅವನ ಬಲಹೀನತ್ವ ಉಂಟಾಗಿದೆಯೋ ಆ ಅಂಗಕ್ಕೆ ಸಂಬಂಧಪಟ್ಟಂಥ ರೋಗನ ಆ ವ್ಯಕ್ತಿಗೆ ಕೊಡ್ತಾನೆ. ಆದ್ದರಿಂದ ಈ ಜಾತಕ ನೋಡಿ ನಾವುಗಳು ಹೇಳ್ತೇವೆ, ನೋಡಪ್ಪ ಮುಂದೆ ನಿನಗೆ ರಾಹುದಶೆ ಉಂಟಾಗ್ಬೋದಾ, ಈ ರಾಹುದಶೆಯಲ್ಲಿ ನಿನಗೆ ಈ ಥರ ರೋಗ ಉಂಟಾಗ್ಬೋದು. ಇಲ್ಲ, ರಾಹುದಶೆಯಿಂದ 9ನೇ ಮನೆಯಲ್ಲಿ 9th ಹೌಸಲ್ಲಿ ನಿಮ್ಮ ಅಪ್ಪನ ತೋರಿಸೋ ಗ್ರಹ ಇದೆ, ನಿಮ್ಮ ಅಪ್ಪಂಗೆ ಉಂಟಾಗ್ಬೋದು. 4ನೇ ಮನೆಯಲ್ಲಿ ನಿಮ್ಮ ಅಮ್ಮನ ತೋರಿಸೋ ಗ್ರಹ ಇದೆ, ನಿಮ್ಮ ಅಮ್ಮಂಗೆ ಅನಾರೋಗ್ಯ ಉಂಟಾಗ್ಬೋದು. ಹೀಗೆಲ್ಲ ಗೆಸ್ ಮಾಡೂ ಹೇಳ್ತೇವೆ. ಅದೊಂದೇ ಜಾತಕ ಅಲ್ಲ, ಆ ಜಾತಕಕ್ಕೆ ರಿಲೇಟಿವ್ಸ್ ಇರ್ತಾರಲ್ಲ, ಅದನ್ನು ನಾವು ಮುನ್ನುಡಿಯೋಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸರ್ತಿ ಏನಾಗುತ್ತೆ, ಈ ಷಷ್ಠಸ್ಥಾನ ಷಷ್ಠಾಧಿಪತಿ ಎಲ್ಲರೂ ಚೆನ್ನಾಗಿರ್ತಾರೆ, ಆದರೂ ರೋಗ ಬಂದಿರುತ್ತೆ. ಅದ್ಯಾಕೆ ಸ್ವಾಮಿ? ಮತ್ತು ಇನ್ನೊಬ್ಬ ಜ್ಯೋತಿಷಿಗಳು ನೋಡಿದವ್ರು ಹೇಳಿದರು, ನಿಮ್ಮ ಷಷ್ಠಸ್ಥಾನ ಚೆನ್ನಾಗಿದೆ ರೀ ಅಂತ ಹೇಳಿದರು, ಹಂಗೂ ನನಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣ 6ರಿಂದ 6ನೇ ಮನೆ ಆದಂಥ 11ನೇ ಮನೆಯಲ್ಲಿ ದುಷ್ಟಗ್ರಹ ಇರುತ್ತೆ. ನೋಡಿ, ಪರಾಶರರು ಕೆಟಗಾರಿಕಲಿ ಹೇಳಿಬಿಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? 3 ಷಡ್ ಆಯಾಧಿಪಾಹ, 3ನೇ ಮನೆ ಷಡ್, 6ನೇ ಮನೆ ಆಯಾಧಿಪ 11ನೇ ಮನೆ, 3, 6, 11ನೇ ಮನೆಗಳು ಅಧಿಪತಿಗಳು 3 ಷಡ್ ಆಯಾಧಿಪಾಹ ಸರ್ವೇ ಗ್ರಹ, ಯಾವುದೇ ಗ್ರಹ ಆಗಲಿ
ಅದು ಗುರುನೇ ಆಗಿರಲಿ, ಶನಿನೇ ಆಗಿರಲಿ, ರಾಹುನೇ ಆಗಿರಲಿ, ಕೇತುನೇ ಆಗಿರಲಿ, ಶುಭಗ್ರಹನೇ ಆಗಿರಲಿ, ಅಶುಭಗ್ರಹನೇ ಆಗಿರಲಿ, ಸರ್ವೇ ಗ್ರಹಾ ಪಾಪ ಫಲ ಸ್ಮೃತಾ, ಅವರು ಪಾಪ ಫಲಗಳನ್ನು ಕೊಡ್ತಾರೆ ಅಂತ ಅವರು ಒಂದು ಡಿಕ್ಟಮ್, ಅವರು ಮೊದಲನೇ ಯೋಗ ಕಾರಕತ್ವಾದಿ ಅಂತ ಅವರ ಮೊದಲನೇ ಚಾಪ್ಟರ್ನಲ್ಲಿ ಇಂಥ ಲಗ್ನಕ್ಕಿಂತ ಅವರು ಒಳ್ಳೆಯವರು, ಇಂಥವ್ರು ಕೆಟ್ಟವರು ಅಂತ ಹೇಳಬೇಕಾದ್ರೆ ಅವರು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ. ಆದ್ದರಿಂದ ಷಷ್ಠಭಾವ ಒಂದೇ ನಿಮಗೆ ರೋಗ ತೋರಿಸ್ಬೇಕಂದ್ರೆ 11th ಹೌಸಲ್ಲೂ ಅಥವಾ ಏಕಾದಶದಲ್ಲೂ ಕೆಲವು ಸರ್ತಿ ದುಷ್ಟಗ್ರಹಗಳು ಇದ್ದರೆ ಆ ದುಷ್ಟಗ್ರಹಗಳಿಗೆ ಅನುಗುಣವಾದಂಥ ರೋಗ ನಿಮಗೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ತಿಳ್ಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ ಅಂದರೆ, ನಿಮಗೆ ಆ ರೋಗ ಬರುವ ಮುನ್ಸೂಚನೆ ಸಿಕ್ಕ ಕೂಡಲೇ ನೀವು ಈ ಡಾಕ್ಟ್ರಿಗೆ ತೋರಿಸಿ ಅದರಿಂದ ಸರಿಯಾದಂಥ ಫಲ ಪಡ್ಕೋಬೇಕು. 5ನೇ ಮನೆ ರೋಗ ವಾಸಿ ಮಾಡ್ತಕ್ಕಂಥ ಸ್ಥಾನ, ಯಾಕೆಂದರೆ ಅದು 6th ಹೌಸಿಗೆ ವ್ಯಯ. ಆದ್ದರಿಂದ 5ನೇ ಮನೆಯಲ್ಲಿ ಶುಭಗ್ರಹಗಳು ಬಂದುಬಿಟ್ರೆ ಬಂದಿದ್ದ ರೋಗ ವಾಸಿ ಆಗುತ್ತೆ. ಅಥವಾ ಪ್ರಶ್ನ ಕಾಲದಲ್ಲಿ ಕೆಲವು ಸಲ ಅವ್ರ ಹತ್ರ ಕುಂಡ್ಲಿನೇ ಇರಲ್ಲ, ಸ್ವಾಮಿ ನನಗೆ ಹುಷಾರಿಲ್ಲ ಅಂತ ಬಂದಿರ್ತಾರೆ. ಅಂಥವರಿಗೆ ಪ್ರಶ್ನ ಲಗ್ನದ ಮೇಲೆ ನಾವು ಫಲ ಹೇಳ್ತಿರ್ತೀವಿ. ಅಂಥ ಟೈಮ್ನಲ್ಲಿ 5th ಹೌಸ್ ನೋಡ್ತೀವಿ ಅಥವಾ ಗುರುವನ್ನು ನೋಡ್ತೀವಿ. ಗುರುವು ಲಗ್ನದಿಂದ ಅನುಕೂಲ ಸ್ಥಿತಿಯಲ್ಲಿದ್ದಾಗ, ಅಂದರೆ ಲಗ್ನ ಕೇಂದ್ರದಲ್ಲೋ ತ್ರಿಕೋಣದಲ್ಲೋ ಏಕಾದಶ ಭಾವದಲ್ಲೋ ಇದ್ದರೆ, ಕೆಲವು ಸರ್ತಿ 3ನೇ ಮನೆಯಲ್ಲಿದ್ದರೂ, ಅಲ್ಲೂ ಪರಾಕ್ರಮ ಸ್ಥಾನದಲ್ಲಿ ಗುರುವು ಇದ್ದರೂ ಅವನು ರೋಗ ಬಾಧೆಗಳನ್ನೆಲ್ಲ ಶಮನ ಮಾಡ್ತಾನೆ, ರೋಗ ಕೊಡ್ತಾನೆ. ರೋಗ ಕೊಟ್ಟಿದ್ದನ್ನು ನೀವು ಅನುಭವಿಸುವ ಶಕ್ತಿಯೂ ಅವನೇ ಕೊಡ್ತಾನೆ. ಅವನೇ ಕೊಟ್ಟು ಔಷಧಿ ಉಪಚಾರ ಇತ್ಯಾದಿಗಳಿಂದ ರೋಗನ ಪರಿಹರಿಸು ಬಿಡ್ತಾನೆ. ರೋಗ ಮುಗಿದೋಗುತ್ತೆ. ಹೇಗೆ ಆ ಪಾಪದ ಫಲಗಳು ಏನಿರ್ತವೆ ಹಿಂದಿನ ಜನ್ಮದ್ದು, ಪೂರ್ವ ಜನ್ಮ ಕೃತಂ ಪಾಪಂ, ಹಿಂದಿನ ಜನ್ಮದಲ್ಲಿ ಮಾಡಿದ ನಿನ್ನ ಪಾಪವೇ ವ್ಯಾಧಿ ರೂಪೇಣ ಬಾಧ್ಯತೆ, ವ್ಯಾಧಿಯ ರೂಪದಲ್ಲಿ ನಿನ್ನನ್ನು ಕಾಡಿಸುತ್ತೆ ಕಣಯ್ಯ. ತಚ್ಛಾಂತರ್, ಅದಕ್ಕೇನು ಮಾಡ್ಬೇಕಪ್ಪ ಅಂದರೆ, ಅದಕ್ಕೆ ಶಾಂತಿಗಳು, ಔಷಧೈರ್ ಮಂತ್ರೈಹಿ, ಔಷಧಿಗಳು ಮಂತ್ರಗಳು, ಜಪ ಹೋಮ ಸುರಾರ್ಚನೈಹಿ, ಜಪ ಮಾಡೋದು, ಹೋಮ ಮಾಡಿಸೋದು, ದೇವ್ರ ಪೂಜೆ ಮಾಡೋದು, ಇವೆಲ್ಲವೂ ರೋಗ ನಿಧಾನಕ್ಕೋಸ್ಕರ ಮನುಷ್ಯನಿಗೆ ಪ್ರೋಕ್ತ, ಋಷಿಯಿಂದ ಹೇಳಲ್ಪಟ್ಟಂಥ ಸಾಧನಗಳು. ಇವನ್ನು ನಾವು ಅಲಕ್ಷ್ಯ ಮಾಡಿಯೋ ಅಥವಾ ಅದನ್ನು ತಾತ್ಸಾರ ಮಾಡಿಯೋ ಮಾಡಿದರೆ ನಿಮಗೆ ಬಂದ ರೋಗನ ಸರಿಯಾಗಿ ಅನುಭವಿಸ್ತೀರ, ಅದರ ಫಲನೂ ಸರಿಯಾಗಿ ಅನುಭವಿಸ್ತೀರ. ಅದಕ್ಕೆ ಮುಂಚೆ ಎಚ್ಚರ ಮಾಡ್ಕೊಳ್ಳಿ. ಈ ಶಾಸ್ತ್ರದ ಉಪಯೋಗ ಮಾಡಿ. ಯಾತಕ್ಕೋಸ್ಕರ ಈ ಶಾಸ್ತ್ರ ಮಾಡಿದ್ದಾರೆ ಹಿರಿಯರು ಅನ್ನೋದನ್ನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳಿ. ಇದು ಏನೋ ಒಂದು ಸುಮ್ಮನೆ ಟೈಮ್ ಪಾಸ್ಗೆ ಹೇಳಿರ್ತಕ್ಕಂಥ ಒಂದು ವಿದ್ಯೆ ಅಲ್ಲ. ಜ್ಯೋತಿಷ ಅನ್ನೋದು ಷಡಂಗ, ವೇದದ 6 ಅಂಗದಲ್ಲಿ ಇದು ಒಂದು. ಜ್ಯೋತಿಷ್ಯ, ಕಲ್ಪ, ನಿರುಕ್ತ ಇತ್ಯಾದಿಗಳು 6ರಲ್ಲಿ ಜ್ಯೋತಿಷ್ಯವು ಒಂದು. ಜ್ಯೋತಿಷ್ಯಂ ಮೂರ್ಧನಿ ಸ್ಥಿತಂ, ಇದು ಮೂರ್ಧನಿ ಅಂದರೆ ಹಣೆ ಮೇಲಿರೋ ವಜ್ರದ ಥರ ಸ್ಥಿತಿಯಾಗಿದೆ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ವಿಚಾರದಲ್ಲಿ ನೀವು ನಿಮ್ಮ ಜಾತಕಗಳನ್ನ ಪರಾಮರ್ಶೆ ಮಾಡಿಸಿ, ರೋಗಸ್ಥಾನ ನಿಮಗೆ ಏನನ್ನು ಸೂಚನೆ ಮಾಡುತ್ತೆ, ಯಾವ ರೋಗ ಬರಬಹುದು ಅಥವಾ ಬಂದು ನಿವಾರಣೆ ಆಗುತ್ತೋ ಅಥವಾ ಬಂದು ದೀರ್ಘಕಾಲ ಹಾಸ್ಪಿಟಲೈಸೇಷನ್ ತೋರಿಸುತ್ತೆ 12ನೇ ಮನೆಯಲ್ಲಿರೋ ಹಂಗಾಗುತ್ತೋ, ಅದರಿಂದ ನೀವು ಹಣ ಮತ್ತು ಆರೋಗ್ಯ ಎರಡನ್ನೂ ಕಳ್ಕೋಬೇಕಾದಂಥ ಸ್ಥಿತಿ ಬರೋದನ್ನು ನೀವು ಅವಾಯ್ಡ್ ಮಾಡಿರಿ. ಅದರಿಂದ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.